ನಿಮಿಷಗಳ ಕಾಲಾವಕಾಶ ನೀಡಲಾಗಿತ್ತು. ಅದರಂತೆ ಕಾಲಾವಕಾಶ ಮುಕ್ತಾಯ ಆಗಿರೋದ್ರಿಂದ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾದಂತಹ ಶ್ರೀ ಶಿವರಾಮ್ ಮಹಾಬಲೇಶ್ವರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾದಂತಹ ಶ್ರೀ ಕೃಷ್ಣಕಾಂತ ಸ್ಪರ್ಧೆಯಲ್ಲಿರೋದ್ರಿಂದ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 14 AG 12ನೇ ನಿಯಮದಂತೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಶಿವರಾಮ್ ಮಹಾಬಲೇಶ್ವರ ಹೆಬ್ಬಾರ್ ಅವರು ಅವಿರೋಧವಾಗಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಕೃಷ್ಣಕಾಂತ ದೇಸಾಯಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣೆ ಕಾಲದಲ್ಲಿ ನಡೆದಂಥ ಎಲ್ಲ ಘಟನೆಗಳು ಚುನಾವಣೆಗೆ ಮಾತ್ರ ಸೀಮಿತವಾಗಿ ಇನ್ನು ಮುಂದೆ ಎಲ್ಲ ನಿರ್ದೇಶಕರು ಒಟ್ಟಾಗಿ ಈ ಬ್ಯಾಂಕಿನ ಸರ್ವತೋಮುಖ ಪ್ರಗತಿ, ಈ ಜಿಲ್ಲೆ ರೈತ, ಕೃಷಿ ಕಾರ್ಮಿಕ, ಕೂಲಿಗಾರ, ಸಾಲಗಾರ ಹಾಗೂ ಡೆಪಾಸಿಟರ್, ಸೊಸೈಟಿಗಳು, ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಇವೆಲ್ಲ ರಕ್ಷಣೆ ಜವಾಬ್ದಾರಿ ನಮ್ಮ ಜೊತೆಗಿದೆ. ಎಲ್ಲರೂ ಒಟ್ಟಾಗಿ ಇದನ್ನು ನಿಭಾಯಿಸ್ತೇವೆ. ಈ ಜಿಲ್ಲೆಯ ರೈತ ವಿಶೇಷವಾಗಿ ಮೇಲಿನ 3 ತಾಲೂಕಿನಲ್ಲಿ ಎಲೆ ಚಕ್ಕೆ ರೋಗದಿಂದ ಭಾಳ ಭಯಭೀತರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬ್ಯಾಂಕು ರೈತರಿಗೆ ಬೇಕಾದಂಥ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಂಥ ನಿರ್ದೇಶನ ಏನೆಲ್ಲ ಆಗಬೇಕು ಅದರ ಬಗ್ಗೆ ವಿಶೇಷವಂತ ಕಾಳಜಿಯನ್ನು ಆಡಳಿತ ಮಂಡಳಿ ಸಭೆಯಲ್ಲಿ ತೆಗೆದುಕೊಳ್ತೇವೆ. ಒಟ್ಟಾರೆ ನಮ್ಮ ಮೂಲಭೂತ ಹಿತಾಸಕ್ತಿ ಇರತಕ್ಕಂಥದ್ದು ಈ ಬ್ಯಾಂಕು ಕರ್ನಾಟಕ ರಾಜ್ಯದಲ್ಲಿ ನಂಬರ್ 3 ರಾಜ್ಯ ಬ್ಯಾಂಕ್ ಆಗಿದೆ. ಇದು ನಂಬರ್ 2ನೇ ಹಂತಕ್ಕೆ ಬ್ಯಾಂಕನ್ನು ಕೊಂಡೊಯ್ಯಬೇಕು. ಈ ಬ್ಯಾಂಕು 1.67 NPA ಪ್ರಮಾಣ ಇತ್ತು. ಈ 5 ವರ್ಷಗಳ ಅವಧಿಯಲ್ಲಿ 0 NPAಗೆ ಈ ಬ್ಯಾಂಕನ್ನು ತೆಗೆದುಕೊಂಡು ಹೋಗಬೇಕು. ವಸೂಲಾತಿಯಲ್ಲಿ, ಸಾಲ ನೀಡಿಕೆಯಲ್ಲಿ ನಿರ್ದಾಕ್ಷಿಣ್ಯವಂತ ಕ್ರಮವನ್ನು ತೆಗೆದುಕೊಂಡು ಈ ಬ್ಯಾಂಕಿನ ಸರ್ವತೋಮುಖ ಪ್ರಗತಿಗೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ನಡೆಸಿದ್ದೇವೆ. ಈ ಬ್ಯಾಂಕಿಗೆ ಮತ್ತಷ್ಟು ಗಟ್ಟಿತನ ತರುವುದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಭಾಳ ಪ್ರತಿಷ್ಠೆ ಹೊಂದಿರತಕ್ಕಂಥ 3 ಬ್ಯಾಂಕುಗಳ ಸಾಲಿನಲ್ಲಿ ನಮ್ಮ ಬ್ಯಾಂಕು ಬಂದಿದೆ. ಇದನ್ನು ಮತ್ತಷ್ಟು ಎತ್ತಕ್ಕೆ ಕೊಂಡೊಯ್ಯಬೇಕು, ಇದು ನಂಬರ್ 2ಕ್ಕೆ ತೆಗೆದುಕೊಂಡು ಹೋಗಬೇಕು ಮೂವಿಂದ ಹೇಳುವಂಥ ಬಯಕೆ ನಮ್ಮದು. ಅಷ್ಟೇ ಅಲ್ಲ, ಈ ವರ್ಷ ಜಿಲ್ಲೆಯಲ್ಲಿ ಬೆಳೆಗಾರರು ಭಾಳ ಕಷ್ಟದ ಕಾರ್ಪಣ್ಯದಲ್ಲಿದ್ದಾರೆ. ಎಲೆ ಚಕ್ಕೆ ಹೋಗದ ಕಾರಣಕ್ಕಾಗಿ ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ಭಾಳ ಕಠಿಣ ಸವಾಲುಗಳನ್ನು ವಸೂಲಾತಿ ನೀತಿಯಲ್ಲಿ ಮತ್ತು ರೈತ ಬದುಕಿನ ಪ್ರಶ್ನೆಯಲ್ಲಿ ಮಧ್ಯವರ್ತಿ ಬ್ಯಾಂಕು ತನ್ನದೇ ಆದಂಥ ಹೆಜ್ಜೆಯನ್ನು ಇಡಬೇಕಂತ ಅವಶ್ಯಕತೆ ಇದೆ. ಬೆಳೆಗಾರರ ರಕ್ಷಣೆಗೆ ನಾವು ಧಾವಿಸಬೇಕನ್ನುವಂಥ ಅನಿವಾರ್ಯತೆ ಇದೆ. ಅಧ್ಯಕ್ಷರಾಗಿ ನಾನು ಮತ್ತು ಉಪಾಧ್ಯಕ್ಷರಾಗಿ ಕೃಷ್ಣ ದೇಸಾಯಿ ಅವರು 4ನೇ ಬಾರಿಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಲ್ಲಿ ಆಯ್ಕೆಯಾದವರು. ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದೇವೆ. ನಾವೆಲ್ಲೂ ಪಕ್ಷ ಭೇದ ಸಂಘರ್ಷಗಳನ್ನು ಮರೆತು ಈ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಮತ್ತಷ್ಟು ಮೆರುಗು ಕೊಡುವ ರೀತಿಯಲ್ಲಿ ಬ್ಯಾಂಕನ್ನು ತೆಗೆದುಕೊಳ್ಳಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅನುಭವದ ಆಧಾರದ ಮೇಲೆ ಆ ಕೆಲಸವನ್ನು ನಿಶ್ಚಿತವಾಗಿ ಮಾಡ್ತೀವಿ. ಎಲ್ಲ ಸಹಕಾರವನ್ನು ಪಡಿತೀವಿ. ನಾಳೆಯಿಂದಲೇ ಬ್ಯಾಂಕಿನ ಅಧಿಕೃತ ಕಾರ್ಯಕ್ರಮ ಶುರುವಾಗತ್ತೆ. ಮಾರ್ಚ್ ಎಂಡ್ ಬಂದಿರೋದ್ರಿಂದ ನಮ್ಮ ಕಣ್ಣು ಮುಂದೆ ಕೇವಲ 45 ದಿವಸ ಮಾತ್ರ ಉಳಿದಿದೆ ಮಾರ್ಚ್ ಎಂಡಿಗೆ. ಮಾರ್ಚ್ ಎಂಡ್ ನಮ್ಮ ಪ್ರಗತಿಯ ಮುನ್ನೋಟವನ್ನು ಜನರ ಮುಂದೆ ಇಡಬೇಕಾದಂಥ, ಮಹಾಸಭೆಗೆ ಪ್ರಗತಿಯ ಮುನ್ನೋಟವನ್ನು ಮಂಡಿಸಬೇಕಾದಂಥ ಒಂದು ಸಂದೇಶವನ್ನು ಕೊಡಬೇಕಾದಂಥ ಒಂದು ಸಭೆ. ಡೆಪಾಸಿಟರ್ ವಿಶ್ವಾಸ ಗಳಿಸಬೇಕು, ಸಾಲಗಾರರಿಗೆ ನ್ಯಾಯ ದೊರಕಿಸಬೇಕು, ಬ್ಯಾಂಕಿನ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಾಗಿದೆ ಹೇಳ್ತಕ್ಕಂಥ ಸ್ಥಿತಿಯನ್ನು ಅವರಿಗೆ ಮನಗಾಣಿಸುವಂತೆ ಮಾಡಬೇಕು. ಎಲ್ಲ ಸವಾಲುಗಳು ಇವತ್ತು ನಮ್ಮ ಕಣ್ಣು ಮುಂದಿದೆ. ಇವತ್ತು ನಾವು ಮೊದಲ ಕೇವಲ ನಬಾರ್ಡ್ ಮಾತ್ರ ಇತ್ತು ನಮ್ಮ ಕಣ್ಣು ಮುಂದೆ. ಈಗ ನಬಾರ್ಡ್ ಜೊತೆಗೆ RBI ಕಸ್ಟಡಿಗೆ ತಗೊಂಡಿರೋದ್ರಿಂದ RBI ಕಾನೂನನ್ನು ಎಲ್ಲ ಹಂತಗಳಲ್ಲೂ ಪಾಲಿಸಬೇಕಾದಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಬ್ಯಾಂಕು ಪರಿಪೂರ್ಣವಾದಂಥ ಕೆಲಸವನ್ನು ಮಾಡುತ್ತೆ.
ನಿಮ್ಮೆಲ್ಲ ಮಾಧ್ಯಮದ ಸಲಹೆ ಸಹಕಾರವು ಕೂಡ ಕಳೆದ ಅವಧಿಯಲ್ಲೂ ಕೊಟ್ಟಿದ್ದೀವಿ, ಈ ಅವಧಿಯಲ್ಲೂ ಕೇಳ್ತೀನಿ. ಮತ್ತಷ್ಟು ಒಳ್ಳೆಯ ಕೆಲಸಗಳಿಗೆ ಬ್ಯಾಂಕಿಂದ ಆಗೋದಕ್ಕೆ ಈ ಮಾಧ್ಯಮದವರು ಅನ್ನೋದಕ್ಕಿಂತ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಅನೇಕ ಹೇಯೋ ನಮ್ಮ ನಡುವೆ ಐತೆ. ನಾವೆಲ್ಲರೂ ಸೇರಿ ನಮ್ಮ ಬ್ಯಾಂಕನ್ನು ಚೆನ್ನಾಗಿ ಮಾಡಬೇಕಾಗಿದೆ. ನಿಮ್ಮೆಲ್ಲ ಸಹಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.